ಸರ್ ಎಲ್ಲ ಒಟ್ಟಿಗೆ ಹಾಕಿ ಸರ್. ಅಧ್ಯಕ್ಷ ಸ್ವಲ್ಪ ಈ ಕಡೆ ನೋಡಿ, ನಮ್ಮ ಕಡೆ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ರಾಜೀವ್ ಗಾಂಧಿ ಅವರ 34ನೇ ಜಯಂತಿ. ಇವತ್ತು ನಮ್ಮ ಹಿರಿಯರು ಇವತ್ತು ನಾವೇನಾದ್ರೂ ಹಣ ತಿಂತಾ ಇದೀವಿ ಅಂದ್ರೆ ಕಾಂಗ್ರೆಸ್ ಇಂದ ಇದು ಜನಗಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ 77-78 ಇಂದಿರಾ ಗಾಂಧಿ ಅವರು ಏನ್ ಯೋಜನೆಗಳು ಕೊಟ್ಟಿದ್ರು ಉಳುವನ ಭೂಮಿ, ಅವತ್ತಿಂದ ಇವತ್ತವರೆಗೂ ನಾವ್ ಯಾರಾದ್ರೂ ಇವತ್ತು ಕಾಲ ಓಡಾಡ್ತಿದ್ವಿ, ಅವತ್ತೆಲ್ಲ ತಂತೆಯಲ್ಲಿ ಊಟ ಮಾಡ್ತಾ ಇದ್ದಿಲ್ಲ ನಾವೆಲ್ಲರೂ. ಕಾಂಗ್ರೆಸ್ ಕೊಟ್ಟಂತ ಕೊಡುಗೆ ಇದು. ಇವತ್ತು ಅಂತ ರಾಜೀವ್ ಗಾಂಧಿ ಅವರು ಡಿಜಿಟಲ್ ಕ್ರಾಂತಿ ತಂದಂತ ನಮ್ಮ ರಾಜೀವ್ ಗಾಂಧಿ ಅವರು ಹುತಾತ್ಮರಾದ ದಿನ ಇವತ್ತು. ಹಾಗಾಗಿ ನಾವೆಲ್ಲ ಬಂದು ರಾಜೀವ್ ಗಾಂಧಿ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ IMDCW ವತಿಯಿಂದ. ಹಾಗೂ ನಮ್ಮ KPCCಯ ರಾಜ್ಯಾಧ್ಯಕ್ಷರಾದ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಎಲ್ಲರೂ ಒಂದು ನೆರವಿನಿಂದ KPCC ಮುಂದೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ. ಸರ್, ಮೊನ್ನೆ ದಿನ ಕಾಂಗ್ರೆಸ್ ಪಕ್ಷದಿಂದ ತಾವೆಲ್ಲರೂ ಸೇರ್ಕೊಂಡು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಯಶಸ್ವಿ ಮಟ್ಟದಲ್ಲಿ ರಾಹುಲ್ ಗಾಂಧಿ ಸಾಹೇಬರು ತಾವೆಲ್ಲ ಸೇರ್ಕೊಂಡು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ. ಯಶಸ್ವಿ ಮಟ್ಟದಲ್ಲಿ ಆ ಪ್ರತಿಭಟನೆ ಬಗ್ಗೆ ಏನು ಇಷ್ಟಪಡ್ತೀರಾ ಸರ್? ಸರ್, ಖಂಡಿತ ಯಶಸ್ವಿಯಾಗಿದೆ ಸರ್. ಇವತ್ತು ಮಾದೇವಪುರ ಕ್ಷೇತ್ರ ಆಗ್ಲಿ, ಬೆಂಗಳೂರು ಗ್ರಾಮಾಂತರ ಆಗ್ಲಿ, ಎಲ್ಲಾ ಭಾಗದಲ್ಲೂ ಮತ ಕೆಲ್ತನ ಆಗಿದೆ ಇವತ್ತು. ಅದಕ್ಕೆ ಪ್ರೂಫ್ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಒಂದೇ ಮನೆಯಲ್ಲಿ, ಒಂದು ಬಾಡಿಗೆ ಮನೆಯಲ್ಲಿ 80 ಓಟು, 100 ಓಟು, 800 ಓಟ್ ಎಲ್ಲ ಇದೆ. ಅಲ್ಲಿ ಮಾದೇವಪುರ ಕ್ಷೇತ್ರದಲ್ಲಿ ಹೆಚ್ಚು ಮತ ಕೆಲ್ತನ ಆಗಿದೆ. ನಮ್ಗೆ ಗೊತ್ತಿರೋ ಭಾಗ ನಾವಿರೋದು KR ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ. ಮಾದೇವಪುರ KR ಪುರಂ ಅಲ್ಲೂ ಆಗಿದೆ. KR ಪುರಂನ ಎಲ್ಲಾ ಸ್ಲಮ್ಗಳಲ್ಲಿ ಯಾರು ಇವತ್ತು ಜನನೇ ಇಲ್ಲ. ಇವತ್ತು ನಾವ್ ಹೇಳೋ ತರ ಬಿಲ್ಡರ್ಗಳು ಯಾರು ಇವತ್ತು ಕೂಲಿ ಕಾರ್ಮಿಕರು ಯಾರು ಬರ್ತಾ ಇದ್ದಾರೆ ಎಲ್ಲ ವೋಟ್ ರೆಡಿ ಮಾಡ್ತಾರೆ. ವರ್ಷಕ್ಕೊಂದ್ಸಲ ಯಾವಾಗ ಎಲೆಕ್ಷನ್ ಇರುತ್ತೆ ಅವ್ರು ಕರೆಸ್ತಾರೆ, ವೋಟ್ ಹಾಕ್ಸ್ತಾರೆ, ಕಳ್ಸಿಕೊಡ್ತಾರೆ. ಅವ್ರು ಏನ್ ಕೊಡ್ಬೇಕೋ ಕೊಡ್ತಾರೆ, ಕೊಟ್ಟು ಕಳಿಸ್ತಾ ಇರ್ತಾರೆ. ಇವತ್ತು ಮಾದೇವಪುರ ಕ್ಷೇತ್ರ ಆಗ್ಲಿ, KR ಪುರಂ ಆಗ್ಲಿ, ಇದು ಕಾಂಗ್ರೆಸ್ನ ಬೆಲ್ಟ್. ಇದು ಹೆಚ್ಚು ಕಾಂಗ್ರೆಸ್ ಅವರು ಇರೋದಲ್ಲಿ. ಆದ್ರೆ ಮತಗಳ್ತನ ಆಗೋದ್ರಿಂದ ನಾವು ಸೋಲ್ತಾ ಇದೀವಿ KR ಪುರಂ ಅಲ್ಲಿ. ನಾವು DK ಮೋಹನ್ ಬಾಬು ಅವರ ನೇತೃತ್ವದಲ್ಲಿ ಖಂಡಿತವಾಗೂ ಮುಂದಿನ ಬಾರಿ ನಾವು ಖಂಡಿತ ಕಾಂಗ್ರೆಸ್ ಜಯಗುರಿ ಬಾರಿಸಕ್ಕೆ ಕಾಂಗ್ರೆಸ್ ಖಂಡಿತವಾಗೂ KR ಪುರಂ ಕ್ಷೇತ್ರ ಆಗ್ಲಿ, ಮಾದೇವಪುರ ಕ್ಷೇತ್ರ ಆಗ್ಲಿ, ನಮ್ಮ ಬೆಂಗಳೂರು ಗ್ರಾಮಾಂತರ ಇವತ್ತೇನು DK ಸಾಹೇಬರು ಕಳ್ಕೊಂಡಿದ್ದಾರೆ, ಅದು ಅಲ್ಲೂ ಅಷ್ಟೇ ಮತಗಳ್ತನ ಹೆಚ್ಚಾಗಿ ಮತಗಳ್ತನ ಆಗಿದೆ ಅಲ್ಲೂ. ಸರ್, ಇವರು ಬಿಜೆಪಿ ಪಕ್ಷದಿಂದ ಹಿರಿಯ ಮುಖಂಡರು, ಹಿರಿಯ ರಾಜಕಾರಣಿ ಅರವಿಂದ ಲಿಂಬಾವಳಿ ಅವರು ಏನ್ ಹೇಳ್ತಾರೆ, KR ಪುರಂ ಕ್ಷೇತ್ರದಲ್ಲೂ ಮಾದೇವಪುರ ಕ್ಷೇತ್ರದಲ್ಲಿ ಯಾವುದೇ ರೀತಿ ಮತಗಳ್ತನ ಆಗಿಲ್ಲ ಅಂತ ದಾಖಲೆ ಬಿಡುಗಡೆ ಮಾಡಿದ್ರಲ್ಲ ಸರ್? ದಾಖಲೆ ಎಲ್ಲ ಸುಳ್ಳು ದಾಖಲೆ ಸರ್. ನಮ್ಮ ಹತ್ರ ದಾಖಲೆ ಒರಿಜಿನಲ್ ದಾಖಲೆ. ರಾಹುಲ್ ಗಾಂಧಿ ಅವ್ರ ಮನೆ ಬಿಟ್ಟಲ್ಲ, ಒಂದು ಮನೇಲಿ 800 ಓಟ್ ಹೆಂಗ್ ಬರುತ್ತೆ, ಬಾಡಿಗೆ ಮನೇಲಿ 800 ಓಟು. ಅವರೆಲ್ಲ ಒರಿಸ್ಸಾದವರು, ಬಿಹಾರ್ಗಳು, ಬಾಂಗ್ಲಾದೇಶವರು ಹೆಚ್ಚಾಗಿರೋದು ಮಾದೇವಪುರ ಕ್ಷೇತ್ರದಲ್ಲಿ. ಬಾಂಗ್ಲಾದೇಶಿಗಳು ಹೆಚ್ಚಾಗಿ ಕಾಣ್ಬೇಕಾದ್ರೆ ಮಾದೇವಪುರ ಕ್ಷೇತ್ರದ ಕಾಡ್ಬಿಸ್ತಳ್ಳಿ ಆಗಿರ್ಬೋದು, ಪಂತೂರಲ್ಲಿ ಆಗಿರ್ಬೋದು, ನಮ್ಮ ದೇವ್ರಬಿಸ್ತಳ್ಳಿ ಆಗಿರ್ಬೋದು, ಅಲ್ಲೆಲ್ಲ ಹೆಚ್ಚು ಬಾಂಗ್ಲಾದೇಶಿಗಳಿದ್ದಾರೆ. ನೀವು ಒಂದ್ಸಲ ನೀವು ಮಾತಾಡ್ಸಿ ನೋಡಿ ಅವ್ರನ್ನ. ನೀವು ಯಾರು ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ಇಲ್ಲೇ ಪಕ್ಕದ UP, ಬಿಹಾರ್, ಬೆಂಗಾಲಿ ಅವರು, ಇವರು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತಾರೆ. ಅವರೆಲ್ಲ ಬಾಂಗ್ಲಾದೇಶಿ ಅವರು. ಅವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ನಿಮ್ ನಾಯಕರು ಯಾರು ಇಲ್ಲಿ ಅಂದ್ರೆ ಅಲ್ಲಿ ಯಾರೋ ಸ್ಥಳೀಯ BJP ಮುಖಂಡರನ್ನೇ ಹೇಳ್ತಾರೆ. ಯಾಕಂದ್ರೆ ಅವ್ರು ಯಾರು ಮನೆ ಮಾಡ್ಕೊಟ್ಟು ಅವ್ರೆಲ್ಲ ವೋಟರ್ ID ಕಾರ್ಡು, ರೇಷನ್ ಕಾರ್ಡ್ ಎಲ್ಲ ಮಾಡ್ಕೊಟ್ಟು ಇಟ್ಕೊಂಡಿದ್ದಾರೆ ಅಲ್ಲಿ. ಅವ್ರನ್ನೆಲ್ಲ ಮತಗಳ್ತನ ಆಗ್ತಾ ಇರೋದು ಖಂಡಿತವಾಗಿ ಅಲ್ಲಿಂದಾನೆ. ನಮ್ಮ ಬಾಂಗ್ಲಾದೇಶಿಯವ್ರು ಹೆಂಗ್ ಸರ್ ಇಂಡಿಯಾದಲ್ಲಿ ವೋಟ್ ಹಾಕ್ತಾರೆ? ಅವರು ಬಾಂಗ್ಲಾದೇಶಿ ಪ್ರಜೆಗಳು ಬಂದು ಇಂಡಿಯಾದಲ್ಲಿ ವೋಟ್ ಹಾಕ್ತಾ ಇದ್ದಾರೆ ಅಂದ್ರೆ ಅದು ಕಾರಣ BJP ಅವರೇ, ಕಾಂಗ್ರೆಸ್ ಅವರಲ್ಲ. ಖಂಡಿತವಾಗಿ ಕಾಂಗ್ರೆಸ್ ಅವರಲ್ಲ, BJP ಅವರೇ ಹೆಚ್ಚು ಮತಗಳ್ತನ ಮಾಡಿಸೋದು. ಉದಾಹರಣೆ ಬೇಕಾದ್ರೆ ಆರಾಮ ಕ್ಷೇತ್ರದ ಮುನ್ರಾತ್ನ ಮಾಡಿದ್ರಲ್ಲ ವೋಟರ್ ID ಕಾರ್ಡು, ಅವ್ರು ನಮ್ಮ ಕಾಂಗ್ರೆಸ್ ಅಲ್ಲಿ ಇದ್ದ ವೋಟರ್ ID ಕಾರ್ಡ್ ಮತಗಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರು. ಇದೇ ತುಳಸಿ ಮುನ್ರಾಜ್ ಅವರು. ಆಮೇಲೆ ಏನ್ ಮಾಡ್ರು, ಅವ್ರನ್ನೇ ಕರ್ಕೊಂಡ್ರು BJPಗೆ. ನೀವು ನಮ್ಮ ಕರೆಕ್ಟ್ ಆದ ನಾಯಕರ ಜೊತೆಗೆ ಬನ್ನಿ ಅಂತ. ನಾವೆಲ್ಲ ಏನ್ ಮಾಡ್ತಾ ಇದೀವಿ, ನೀವು ಮಾಡ್ತಾ ಇದ್ದೀರಾ ಬನ್ನಿ ಅಂತ ಹೇಳಿ ಕರ್ಕೊಂಡ್ರು. BJP ಏನಾಗಿದೆ ಅಂದ್ರೆ ಎಲ್ಲ ಪ್ರಶ್ನೆ ಸೇರಿಸ್ಕೊಂಡು ಇವತ್ತು ಯಾರು ನಮ್ಮ 19 ಜನ 17 ಜನ ಯಾರು ಹೋದ್ರಲ್ಲ ಎಲ್ಲ ಆ ಪ್ರಶ್ನೆಲ್ಲ ಕರ್ಕೊಂಡು ವಾಷಿಂಗ್ ಮಿಷಿನ್ ಅಲ್ಲಿ ತೊಳೆದ್ಬಿಟ್ಟು ಎಲ್ಲ ಇವತ್ತೆಲ್ಲ ಸ್ವಚ್ಛವಾಗಿ ಎಲ್ಲರೂ ಒಂದು ದೇಶದ್ರೋಹಿಯರೆಲ್ಲ ದೇಶ ಪ್ರಜೆಗಳಾಗ್ಬಿಟ್ಟಿದ್ದಾರೆ ಇವತ್ತಷ್ಟೇ. ಮತ್ತೆ ರಿಪಿಟೇಷನ್ ಪ್ರಶ್ನೆ ಅಂತಲ್ಲ, ಒಂದೇ ಒಂದು ಪ್ರಶ್ನೆ ಕೇಳ್ತೀವಿ ಸರ್. ನಾವು ರಾಜಕಾರಣದಲ್ಲಿ ಹಿರಿಯರಾಗಿದ್ದೀರಾ, ಯಾವುದೇ ಒಂದು ಜಾತಿ ಮತ ಭೇದ ಭಾವ ಇದ್ರೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಬಡವರಿಗೋಸ್ಕರ 96,000 ಕೋಟಿ ನಾವು ಬಡವರಿಗೋಸ್ಕರ ಒಳ್ಳೇದು ಮಾಡ್ತಾ ಇದ್ದಾರೆ. ತಮ್ಮ ಎಕ್ಸ್ಪೀರಿಯನ್ಸ್ ಅನುಭವ ಒಂದು 5 ಗ್ಯಾರಂಟಿ ಬಗ್ಗೆ ಹೇಳಿ ಸರ್. ಇವತ್ತು 2,000 ರೂಪಾಯಿ ಏನ್ ಕೊಡ್ತಾ ಇದೀವಿ, ಪ್ರತಿಯೊಬ್ಬರು ಮಹಿಳೆಗೂ ಸೇರ್ತಾ ಇದೆ ಸರ್. ಗೃಹಲಕ್ಷ್ಮಿ ಯೋಜನೆ ಅಂತ ಏನ್ ಕೊಡ್ತಾ ಇದೀವಿ, ಪ್ರತಿಯೊಬ್ಬರು ಮಹಿಳೆಯರು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಎಲ್ಲರೂ ಸೇರಿಸ್ತಾ ಇದ್ದಾರೆ ಎಲ್ಲಾ ಮಹಿಳೆಯರು. ಇವತ್ತು ನೀವು ನೋಡಿ ಉತ್ತರ ಕರ್ನಾಟಕ ಭಾಗದಲ್ಲಿ ಬಸ್ ಹತ್ಬೇಕಾದ್ರೆ ಬಸ್ಸಿಗೆ ಫುಟ್ಬೋರ್ಡ್ಗೆ ಕನ್ವರ್ಟ್ ಹಾಕ್ತಾರೆ. ಯಾಕಂದ್ರೆ ಅದ್ರ ಬೆಲೆ ಅವ್ರಿಗೆ ಗೊತ್ತು ಸರ್. 20 ರೂಪಾಯಿ 30 ರೂಪಾಯಿ ಏನಿದೆ ಅದ್ರ ಅರಿವೆಲ್ಲ ಉತ್ತರ ಕನ್ನಡ ಭಾಗದಲ್ಲಿ ಗೊತ್ತಿದೆ. ನಮ್ಮ ಬೆಂಗಳೂರಲ್ಲಿ 23 ರೂಪಾಯಿ ಚಿಕ್ಕದು ಅನ್ಸ್ಬೋದು, ಬಟ್ ಉತ್ತರ ಕನ್ನಡ ಭಾಗದಲ್ಲಿ 20 ರೂಪಾಯಿ ದೊಡ್ಡದು. 2,000 ರೂಪಾಯಿ ಏನೋ ಕೊಟ್ಟಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟೋ ಜನ ಬದು ಕಟ್ಕೊಂಡಿದ್ದಾರೆ ಇವತ್ತು. ಆಮೇಲೆ ಉದ್ಯೋಗ ಇಲ್ದಂತವ್ರಿಗೆ 3,000 ಸೇರ್ತಾ ಇದೆ, ಉದ್ಯೋಗ ಇಲ್ದಾರ 3,000 ಸೇರ್ತಾ ಇದೆ. ಇವತ್ತು ನಮ್ಮನೆಗೂ ಫ್ರೀ ಕರೆಂಟ್ ಬರ್ತಾ ಇದೆ ಸರ್.
ಗೃಹ ಜ್ಯೋತಿ ಏನಿದೆ ಇದು ನಮ್ಮನೆಗೂ ಫ್ರೀಯಾಗಿ ಬರ್ತಾ ಇದೆ, ಪ್ರತಿಯೊಬ್ಬರಿಗೂ ಸೇರ್ತಾ ಇದೆ. ಹೆಚ್ಚಾಗಿ ಬಿಜೆಪಿ ಅವರು ತಗೊಳೋದಿಲ್ಲ, ಕಾಂಗ್ರೆಸ್ ಅವರು ಕಮ್ಮಿ, ಬಿಜೆಪಿ ಅವರು ಜೆಡಿಎಸ್ ಹೆಚ್ಚಾಗಿ ತಗೊಳ್ತಾರೆ, ಆದ್ರೆ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ ಅಷ್ಟೇನೆ. ಮೊಬೈಲ್